ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಕಿಗೆ ಒಂದಿಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ನೆಕ್ಕಿಗೆ ಮಾತ್ರ ಹೇಳ್ಕೊಡ್ತಾ ಇಲ್ಲ, ಬ್ಯಾಕ್ ಪಾರ್ಟಲ್ಲಿ ಈ ಸೊಂಟದ ಕಡೆ ಇರುತ್ತಲ್ಲ, ಇಲ್ಲೂ ಸಹ ನಾವು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಲೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಈ ಬ್ಲೌಸ್ ಕಟ್ಟಿಂಗು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದ್ಸಲ ನೀವು ಚೆಕ್ ಮಾಡಿ. ಇಲ್ಲಿ ನಾವು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡೂ ಸಹ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ನಾವು ಲೈನಿಂಗನ್ನು ತಗೊಳ್ಳೋಣ. ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಪಾರ್ಟ್ ಕಡೆ 1/4 ಇಂಚ್ ಡೌನ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದನ್ನು ಸಹ ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದೇ ಥರ ಇಟ್ಕೊಂಡು ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನಾವು ಮೆಜರ್ ಮಾಡ್ಕೊಳ್ಬೇಕು. ಈ ಥ್ರೆಡ್ಡನ್ನು ನಾವು ಸಣ್ಣ ಇರೋವಂಥ ಥ್ರೆಡ್ಡನ್ನು ತಗೊಳ್ಬೇಕು. ನಿಮಗೆ ಸಣ್ಣ ಥ್ರೆಡ್ ಪೈಪಿಂಗ್ ಬೇಕು ಅಂದರೆ ಸಣ್ಣ ಥ್ರೆಡ್ಡನ್ನು ತಗೊಳ್ಬೇಕಾಗುತ್ತೆ. ದಪ್ಪ ಬೇಕು ಅಂದರೆ ದಪ್ಪ ಇರುವಂಥ ಥ್ರೆಡ್ ಪೈಪಿಂಗು ನೀವು ತಗೊಳ್ಬೋದು. ಇದನ್ನು ನಾವು ನೋಡಿ ಇಲ್ಲಿಂದ ಈ ಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಅಳತೆನ ತಗೊಳ್ಬೇಕು. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಇದನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕ್ಲಾತು ಡಬಲ್ ಫೋಲ್ಡಿಂಗಲ್ಲಿ ಇರೋದ್ರಿಂದ ಈ ಥ್ರೆಡ್ನೂ ಸಹ ಡಬಲ್ ಫೋಲ್ಡಿಂಗಲ್ಲಿ ತಗೊಂಡು ಈ ರೀತಿ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಆಯ್ತಲ್ವ, ಈಗ ನಾವು ಪೈಪಿಂಗ್ ಯಾವ ಕ್ಲಾತಲ್ಲಿ ಕೊಡಬೇಕೋ ಆ ಕ್ಲಾತನ್ನು ನಾವು ಕ್ರಾಸ್ ಪೀಸಸ್ ತಗೊಳ್ಬೇಕಾಗುತ್ತೆ. ಇಲ್ಲಿ ನಾನು ಇದಕ್ಕೆ ಬ್ಲೌಸಲ್ಲಿ ಗೋಲ್ಡ್ ಕಲರ್ ಬಂದಿದೆ, ಈ ಕಲರಲ್ಲಿ ನಾನು ಪೈಪಿಂಗನ್ನು ಕೊಡ್ತೀನಿ. ಗೋಲ್ಡ್ ಕಲರ್ ಕ್ಲಾತನ್ನು ತಗೊಂಡಿದ್ದೀನಿ. ಇದನ್ನು ನಾವು ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೊಂಡಿರಬೇಕು. ಕ್ರಾಸ್ ಪೀಸಸ್ಸೇ ನಾವು ನೆಕ್ಕಿಗೆ ತಗೊಳ್ಬೇಕಾಗುತ್ತೆ. ಈ ಕ್ರಾಸ್ ಪೀಸ್ ಅಗಲ ನಾವು 1 ಇಂಚ್ ಇರೋ ಥರ ತಗೊಳ್ಬೇಕು. ನೆಕ್ಕಿಗೆ 1 ಇಂಚ್ ಸಾಕಾಗುತ್ತೆ. 1 ಇಂಚು ಅಗಲ ಇರೋ ಥರ ಈ ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಈಗ ನಾವು ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥ್ರೆಡ್ಡನ್ನು ತಗೊಂಡು ಇದರ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಸಿಂಗಲ್ ಫೂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಡಬಲ್ ಫೂಟಲ್ಲಿ ನಾವು ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಥ್ರೆಡ್ ಪೈಪಿಂಗು, ಅದಕ್ಕೋಸ್ಕರ ಸಿಂಗಲ್ ಫೂಟನ್ನು ಹಾಕ್ಕೊಳ್ಬೇಕು. ಸಿಂಗಲ್ ಫೂಟನ್ನು ಹಾಕ್ಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ರೀತಿ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ನಾವು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕ್ಲಾತ್ನ ಮಧ್ಯದಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ಈ ರೀತಿ ನಾವು ಥ್ರೆಡ್ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಎಡ್ಜಲ್ಲಿ ನಾವು ಈ ಥ್ರೆಡ್ ಎಷ್ಟಿದೆ ಅಷ್ಟಕ್ಕೆ ಈ ಕ್ಲಾತನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಈ ಕ್ಲಾತ್ ಮಧ್ಯದಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ಈ ರೀತಿ ನಾವು ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೊಳ್ಬೇಕು. ಈ ಥರ ರೆಡಿ ಮಾಡಿಕೊಂಡು ಈ ಕ್ಲಾತನ್ನು ನಾವು ಒಂದು 1/4 ಇಂಚ್ ಮಾತ್ರ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ನೆಕ್ಕಿಗಾದರೆ ನಾವು 1/4 ಇಂಚ್ ಕ್ಲಾತ್ ಮಾತ್ರ ಇರೋ ಥರ ನೋಡ್ಕೊಳ್ಬೇಕು. ಈ ರೀತಿ ನೀವು ಒಂದು 1/4 ಇಂಚು ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಬ್ಲೌಸ್ಗೆ ನಾವು ನೆಕ್ಕಿಗೆ 1/4 ಇಂಚ್ ಮಾತ್ರ ಮಾರ್ಜಿನ್ ಇಟ್ಟಿರ್ತೀವಲ್ವ, ಅದಕ್ಕೋಸ್ಕರ ಈ ಕ್ಲಾತ್ನೂ ಸಹ ನಾವು 1/4 ಇಂಚ್ ಮಾತ್ರ ಇರೋ ಥರ ನೋಡಿಕೊಂಡು ಉಳಿದಿರೋದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಲೈನಿಂಗನ್ನು ತಗೊಳ್ಳೋಣ. ಲೈನಿಂಗನ್ನು ತಗೊಂಡು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಈ ರೀತಿ ಎಡ್ಜಿಗೆ ಇಟ್ಕೊಂಡು ನಾವೇನು ಈ ಪೈಪಿಂಗ್ ಕ್ಲಾತ್ ರೆಡಿ ಮಾಡ್ಕೊಳ್ಳೋವಾಗ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಲೈನಿಂಗ್ನ ಎಡ್ಜು ಈ ಪೈಪಿಂಗ್ ಕ್ಲಾತ್ನ ಎಡ್ಜು ಎರಡೂ ಸಹ ಸಮವಾಗಿ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು.
ಈ ರೌಂಡ್ ಶೇಪ್ ಹತ್ರ ಬಂದಾಗ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪ್ ಹತ್ರ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು. ಮೇನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾನ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು, ಉಲ್ಟಾ ಸೈಡು ಕೆಳಗಡೆ ಇರಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಈ ಲೈನಿಂಗನ್ನು ತಗೊಂಡು ಈ ಪೈಪಿಂಗ್ ಕ್ಲಾತನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದು ಇದರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋವಾಗ ಈ ನೆಕ್ ವಿಡ್ತು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ನಾವು ಕಟ್ ಮಾಡ್ಕೊಳ್ಳೋವಾಗ ನೆಕ್ ವಿಡ್ತು ಎಷ್ಟು ಇಟ್ಟಿರ್ತೀರೋ ಅಷ್ಟೇ ಇರಬೇಕಾಗುತ್ತೆ. ಇಲ್ಲೇನಾದರೂ ನಾವು ಅಗಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ನೆಕ್ ವಿಡ್ತು ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇರಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕ್ಲಾತ್ ನಿಮಗೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನಿಸಿದರೆ ಸುತ್ತಲೂ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಿಡಲ್ಗೆ ಮಾತ್ರ ಒಂದು ಗುಂಡ್ಪಿನನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಎಕ್ಸ್ಪೀರಿಯನ್ಸ್ ಇರೋರ್ಗಾದರೆ ಪ್ರಾಬ್ಲಮ್ ಏನೂ ಇಲ್ಲ. ಬಿಗಿನರ್ಸ್ ಆದರೆ ಸುತ್ತಲೂ ಸಹ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ನೀವು ಇಲ್ಲಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಆಲ್ರೆಡಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಆದಷ್ಟು ಥ್ರೆಡ್ ಎಡ್ಜಿಗೆ ನಮಗೆ ಸ್ಟಿಚ್ ಬೀಳಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ರೌಂಡ್ ಶೇಪ್ಗಳ ಹತ್ರ ನೀಟಾಗಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಟೆನ್ಷನನ್ನು ಮೇಲೆ ಕೆತ್ತಿ ತಿರುಗಿಸ್ಕೊಳ್ತಾ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ರೌಂಡ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರಬೇಕು. ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಬರಬೇಕಾಗುತ್ತೆ. ಸ್ವಲ್ಪ ನೀವು ಹೆಚ್ಚು ಕಡಿಮೆ ಬಂದರೂ ಸಹ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಈ ರೌಂಡ್ ಶೇಪ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಈ ಮೈನ್ ಫ್ಯಾಬ್ರಿಕ್ ಕ್ಲಾತನ್ನು ನಾವು ಲೈನಿಂಗ್ ಎಷ್ಟಿದೆ ಅಷ್ಟು ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು. ಸ್ಟಿಚ್ ಕಟ್ ಆಗ್ದಂಗೆ ಈ ರೀತಿ ಕಟ್ಸ್ ಹಾಕ್ಕೊಳ್ಳಿ. ಈಗ ನಾವು ಲೈನಿಂಗನ್ನು ಈ ರೀತಿ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಎಡ್ಜಿಗೆ ಏನಾದರೂ ಸ್ಟಿಚ್ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಸ್ಟಿಚ್ಚು. ಈಗ ನಾವು ಲೈನಿಂಗನ್ನು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀವಲ್ಲ ಇದ್ರ ಮೇಲೆ ನಾವು ಎಡ್ಜಿಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಇನ್ಸೈಡಲ್ಲಿರುತ್ತಲ್ಲ ಕೂಳೆ ಇದನ್ನು ಲೈನಿಂಗ್ ಕಡೆಗೆ ಇಟ್ಕೊಂಡು ನೀವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಲೈನಿಂಗ್ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಂಡು ಈಗ ಈ ಲೈನಿಂಗನ್ನು ಇನ್ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ನಾವು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ರೌಂಡ್ ಶೇಪ್ ನಮಗೆ ಎಷ್ಟು ನೀಟಾಗಿ ಬಂದಿದೆ. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಈ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಸಹ ನೀವು ಸ್ಟಿಚ್ ಹಾಕ್ಕೊಳ್ಬೋದು. ನಾನಿಲ್ಲಿ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ, ಯಾವುದೇ ಥರ ನಮಗೆ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ.
ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಾಯಿತು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಮಗೆ ಇನ್ಸೈಡಲ್ಲಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನೆಕ್ಕಿಗೆ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈ ಬೆನ್ನಿನ ಭಾಗ ಇರುತ್ತಲ್ಲ, ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಾಗಿದೆ. ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಈ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಕಡೆಯೂ ಸಹ ಈ ರೀತಿ ಡಾಟ್ಸನ್ನು ನಾವು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥ್ರೆಡ್ಡನ್ನು ನೀವು ಈ ರೀತಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ. ಈ ಥರ ನಾವು ಥ್ರೆಡ್ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಇರೋ ಥರನೇ ತಗೊಂಡು ಪೈಪಿಂಗ್ ಕ್ಲಾತನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ರೆಡಿ ಮಾಡ್ಕೊಳ್ಳೋದನ್ನು ಆಗಲೇ ತೋರಿಸಿದ್ದೀನಲ್ಲ, ನೆಕ್ ಪಾರ್ಟ್ಗೆ ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರ ರೆಡಿ ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ನಾವು ಈ ಬೆನ್ನಿನ ಭಾಗದಲ್ಲಿ ಮಾರ್ಜಿನ್ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಕ್ಲಾತ್ ಇರೋ ಥರ ಈ ಪೈಪಿಂಗ್ ಕ್ಲಾತಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ನೀವು 1/4 ಇಂಚ್ ಮಾರ್ಜಿನ್ ಇಟ್ಟಿದ್ದೀರಿ ಅಂದರೆ 1/4 ಇಂಚ್ ಇರೋ ಥರ ನೋಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಇಟ್ಟಿದ್ದೀರಿ ಅಂದರೆ 1/2 ಇಂಚ್ ಇರೋ ಥರ ನೋಡಿಕೊಂಡು ನೀವು ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡಿರೋ ಪೈಪಿಂಗ್ ಕ್ಲಾತನ್ನು ನಾವು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಆಲ್ರೆಡಿ ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ನಾವು ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೊಂಟದ ಪಟ್ಟಿಗೆ ನಾವು 1.5 ಇಂಚು ಬಿಡ್ತಿರೋ ಥರ ಒಂದು ಕ್ಲಾತನ್ನು ತಗೊಳ್ಬೇಕು. ಇಲ್ಲಿ ನಾನು ಒಂದು ಕಡೆ ಈ ರೀತಿ ಫಿನಿಶಿಂಗ್ ಬಂದಿರೋದ್ರಿಂದ 1.5 ಇಂಚ್ ಅಗಲ ಇರೋ ಥರ ತಗೊಂಡಿದ್ದೀನಿ. ನಿಮ್ಗೆ ಈ ಥರ ಕ್ಲಾತ್ ಸಿಗಲಿಲ್ಲ ಅಂದರೆ 2 ಇಂಚು ಅಗಲದ ಕ್ಲಾತನ್ನು ಕಟ್ ಮಾಡಿಕೊಂಡು ಒಂದು ಸೈಡು ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಿಚ್ ಮಾಡಿಕೊಂಡು ಆ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಈ ಕ್ಲಾತನ್ನು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಆಲ್ರೆಡಿ ನಾವು ಪೈಪಿಂಗ್ ಕ್ಲಾತ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಡಾಟ್ ಪ್ಲೇಸಲ್ಲಿ ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎರಡೂ ಕಡೆ ಡಾಟ್ ಹತ್ರನೂ ಈ ರೀತಿ ಸಣ್ಣದಾಗಿ ಫ್ರಿಲ್ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಇದ್ರ ಮೇಲೆ ನಾವು ಎಡ್ಜಿಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ನಾವು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ನಾವು ಈ ರೀತಿ ಈ ಬೆನ್ನಿನ ಪಾರ್ಟ್ಗೂ ಸಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಸೈಡಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇನ್ಸೈಡಲ್ಲಿ ಈ ಪಟ್ಟಿಗೆ ನಾವು ಸ್ಟಿಚ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಹೆಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಡೈರೆಕ್ಟ್ ನೀವು ಸ್ಟಿಚ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ನೀವು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಹೆಮ್ಮಿಂಗ್ ಮಾಡ್ತೀನಿ, ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ನಾವು ಬೆನ್ನಿನ ಭಾಗಕ್ಕೂ ಸಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ನೋಡಿ ಈ ಥರ ನಾವು ಬೆನ್ನಿನ ಪಾರ್ಟ್ಗೂ ಸಹ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಗೂ ಸಹ ಥ್ರೆಡ್ ಪೈಪಿಂಗು ನೀಟಾಗಿ ಫಿನಿಶಿಂಗ್ ಬಂದಿದೆ. ರೌಂಡ್ ಶೇಪು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ,
ಇವತ್ತಿನ ವಿಡಿಯೋದಲ್ಲಿ ನೆಕ್ ಪಾರ್ಟ್ಗಾಗಲಿ ಹಾಗೆಯೇ ಬ್ಲೌಸ್ ಬ್ಯಾಕ್ ಪಾರ್ಟ್ನ ಸೊಂಟದ ಕಡೆನೂ ಸಹ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.